ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕರ್ ಮತ್ತೊಂದು ಸತಿ ಬರ್ತಾ ಇದ್ದೇನೆ. ನಾನಿವತ್ತು ಯಲಗೂರಿಗೆ ಬಂದಿದ್ದೇನೆ. ನಾನಿವತ್ತು ಬೆಳಗ್ಗೆ ಒಂದು ಪವಮಾನ ಹೋಮ ಆಯ್ತು ಯಲಗೂರು ಅಂತ ವೀಡಿಯೋ ಮಾಡಿದ್ದೆ. ನಾನು ಅವಾಗ ಹೇಳಿದ್ದೆ 20 ಮಿನಿಟ್ಸಲ್ಲಿ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಅವಾಗಲೇ ನಾನು ಬ್ಯೂಸಿ ಇದ್ದೆ, ಸಾರಿ ಫ್ರೆಂಡ್ಸ್. ಈಗ ನಾನು ನಿಮಗೆ ಯಲಗೂರಿನ ಆಂಜನೇಯ ಟೆಂಪಲ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇಲ್ಲಿ ಮೊದಲು ಎಲ್ಲ 7 ಹಳ್ಳಿಗೆ ವಿಲೇಜ್ 7 ವಿಲೇಜಸ್ಗೆ ಇವರೊಬ್ಬರೇ ಆಂಜನೇಯ ದೇವರಿದ್ದು ಫ್ರೆಂಡ್ಸ್. ಇಲ್ಲಿ ತುಂಬ ಪವಾಡಗಳಾಗಿದೆ ಫ್ರೆಂಡ್ಸ್. ಇದ್ರ ಕತೆ ನಾನು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಫಸ್ಟ್ ನೀವು ಆಂಜನೇಯ ದೇವರನ್ನು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರೇ ಆಂಜನೇಯ ದೇವರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಪವಾಡಗಳಾಗಿದೆ. ನಾನು ನಿಮಗೆ ಇವಾಗ ಗಣೇಶ ದೇವರನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೊಂದು ದರ್ಶನ ಮಾಡ್ತೀನಿ, ಒಂದು ನಿಮಿಷ. ಇದೇ ಗಣಪತಿ ದೇವರು. ನಾನು ನಿಮಗೆ ಅಲ್ಲಿ ಒಬ್ಬ ಜನಗಳಿದ್ದೆ ಫ್ರೆಂಡ್ಸ್, ಅದಕ್ಕೆ ಇನ್ನೊಂದು ಸತಿ ಇವಾಗ ದರ್ಶನ ಮಾಡಿಸ್ತೀನಿ ಆಂಜನೇಯ ದೇವರನ್ನು. ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರೂ ಸುಖವಾಗಿರಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಇವಾಗ ಪ್ರದಕ್ಷಿಣೆ ಹಾಕ್ಕೊಂಡು ನಾನು ನಿಮಗೆ ಕತೆ ಹೇಳ್ತೀನಿ. ಇಲ್ಲಿ ತುಂಬ ಕ್ರೌಡ್ ಇದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಮತ್ತೆ ಹೊರಗಡೆ ಹೋಗ್ಬಿಟ್ಟು ನಿಮಗೆ ಎಲ್ಲ ಕಥೆಯನ್ನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಶನಿವಾರ ಅಲ್ವಾ ಫ್ರೆಂಡ್ಸ್, ಸ್ಯಾಟರ್ಡೆ ಪಲ್ಲಕ್ಕಿ ಇರುತ್ತೆ. ಸ್ಯಾಟರ್ಡೆ ಎಲ್ಲ ಸ್ಯಾಟರ್ಡೆ ಪಲ್ಲಕ್ಕಿ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ಪಲ್ಲಕ್ಕಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಆಂಜನೇಯ ದೇವರಿದ್ದಾರೆ. ನಾನು ನಿಮಗೆ ಈಗ ಕತೆ ಹೇಳ್ತೀನಿ ಫ್ರೆಂಡ್ಸ್. ಕತೆ ಏನಂದರೆ, ಹೇಳೋದಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ಶ್ರೀನಿವಾಸ ದೇವರನ್ನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇದೆ ಶ್ರೀನಿವಾಸ ದೇವರು. ನೋಡಿದೆ ಫ್ರೆಂಡ್ಸ್, ನಾನು ನಿಮಗೆ ಇವಾಗ ಅಂದರೆ ಕತೆ ಏನಂತ ಹೇಳ್ತೀನಿ. ಒಂದಿನ ಒಬ್ಬರು ಆಚಾರ್ಯರು ಒಂದು ಕೃಷ್ಣಾ ನದಿ ಅಂತ ಇಲ್ಲಿ ಫ್ರೆಂಡ್ಸ್. ಕೃಷ್ಣಾ ನದಿಯಲ್ಲಿ ಒಂದು ಆಂಜನೇಯ, ನನಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಒಂದು ಅಲ್ಲಿ ಫುಲ್ ಪೀಸಲ್ಲಿ ಆಂಜನೇಯ ಇತ್ತು ಅಂತೆ. ಆಂಜನೇಯ ಮೂರ್ತಿ ಇತ್ತು ಅಲ್ಲಿ, ಫುಲ್ ಪೀಸ್ ಆಗಿಬಿಟ್ಟಿತ್ತು ಅದು. ನೋಡಿ ಫ್ರೆಂಡ್ಸ್, ಇವರೇ ಮಧ್ವಾಚಾರ್ಯರು, ನಮ್ಮ ಗುರುಗಳು. ಫುಲ್ ಪೀಸ್ ಆಗಿತ್ತು. ಒಬ್ಬರು ಅರ್ಚರ ಕನಸಲ್ಲಿ ಬಂದ್ಬಿಟ್ಟು ಆಂಜನೇಯ ದೇವರು, ಇಲ್ಲಿ ನಾನು ಈ ಥರ ಪೀಸ್ ಆಗಿದ್ದೀನಿ, ಈ ಜಾಗದಲ್ಲಿ ಬಂದುಬಿಟ್ಟು ನನ್ನ ಇಡು, ಆದರೆ 7 ದಿವಸ ತನಕ ತೆಗಿಯೋಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ರು ಫ್ರೆಂಡ್ಸ್. ಆವಾಗ ಎಲ್ಲ ದಿನ ಆಗಿರುತ್ತೆ, ಎಲ್ಲ ಮೂಡಿರುತ್ತೆ. ಅದು 6ನೇ ದಿನ ರಾತ್ರಿ ಜೋರಾಗಿ ಸೌಂಡ್ ಬರುತ್ತೆ. ಫುಲ್ ಜೋರಾಗಿ ಸೌಂಡ್ ಬರುತ್ತೆ. ಅದಕ್ಕೆ ಅರ್ಚಕರು ಹೆದರ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಏನಾಯಿತು ಅಂದ್ಬಿಟ್ಟು. ಅದಕ್ಕೆ ಹೋದ ತಕ್ಷಣ ಎಲ್ಲ ತೆಗಿಬೇಡ ಅಂತ ಹೇಳಿರ್ತಾರಲ್ಲ ಆಂಜನೇಯ ದೇವರು, ತೆಗೆದುಬಿಟ್ಟಿರ್ತಾರಲ್ಲ. ಅವರು ಮೂರ್ತಿ ಫುಲ್ ಮೂಡಿರಲ್ಲ, ಅರ್ಧ ಮೂಗಷ್ಟೇ ಇರುತ್ತೆ. ಅಭಿಷೇಕ ಮಾಡೋವಾಗ ನೋಡಿದ್ರೆ ನಿಮಗೆ ಅರ್ಧ ಮೂಗಷ್ಟೇ ಕಾಣಿಸೋದು, ಇನ್ನೂ ಅರ್ಧ ಮೂಗು ಆಗ್ಬೋದಾಗಿತ್ತು ಫ್ರೆಂಡ್ಸ್. 6ನೇ ದಿನ ಫುಲ್ ತೆಗೆದೇ ಬಿಟ್ರೆ ಅವರು, 6ನೇ ದಿನ ರಾತ್ರಿ ತೆಗೆದೇ ಬಿಟ್ರಲ್ಲ, ಅದಕ್ಕೆ ಆಗಲಿಲ್ಲ. ಇದೇ ಕತೆ ಫ್ರೆಂಡ್ಸ್. ನನಗೆ ಗೊತ್ತಿರೋದಷ್ಟು ಹೇಳಿದ್ದೀನಿ. ಇಲ್ಲಿ ತುಂಬಗಳು ಪವಾಡ ಆಗಿದೆ. ತುಂಬ ಚೆನ್ನಾಗಿರೋ ಇದು ಊರು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.